ಒಂದೇ ಬೇಡಿಕೆ ಸರ್, ನಾವು ಜೈ ಕಿಸಾನ್ ಮಾರುಕಟ್ಟೆ ಏನೈತಿ ಅದ ರೈತರ ಪರ ಐತಿ. ಇನ್ನೂವರೆಗೆ ರೈತರಿಗೆ ಯಾವುದೇ ತರ ರೈತರಿಗೆ ಮೋಸ ವಂಚನೆ ಆಗಿಲ್ಲ. APMC ನಾವು ರೈತರ ಪರ ಸರ್ಕಾರ ಉಳಿಸುವಂತ ಕೆಲಸವನ್ನು ಮಾಡ್ತು. ಅಲ್ಲಿ ಏನ್ ಸೌಲಭ್ಯ ಸಿಗ್ತೋ ಅದೇ ಸೌಲಭ್ಯ ಇಲ್ಲಿ ಸಿಗ್ಲಿ. ಸರ್, ಇವತ್ತು ದಿವಸ ಮುಂಜಾನೆ 10ರಿಂದ ಸತತವಾಗಿ ನಾವು ನಿರಂತರವಾಗಿ ಹೋರಾಡ್ಕೊಟ್ಟಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಬಂದ DC ಅವರು ಮನವರಿಕೆ ಮಾಡಿಕೊಟ್ರು. ನಾ ಯಾವತ್ತಾದ್ರೂ ರೈತರ ಪರ ಅದನ್ನೇ ಮತ್ತೆ ರೈತರಿಗೋಸ್ಕರ ನಾ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ಸಾಯಂಕಾಲ ಅವರು 6 ಗಂಟೆಗೆ ನಮಗೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಮತ್ತ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಅದೇನ ಐತಿ, ಅದು ಲೈಸೆನ್ಸ್ ರದ್ದಾಗೈತಿ, ಅಲ್ಲಿ ನೀವು ಮಾರಾಕ ಹಕ್ಕಿಲ್ಲ, ಅಲ್ಲಿ ಮಾರಾಕ ಹೋಗ್ಬೇಡ್ರಿ ಅಂದ್ರು. ನಾವು ಅವ್ರ ಕ್ವಶನ್ ಕೇಳಿದ್ವು, ಸಂವಿಧಾನದಾಗ ರೈತರಿಗೆ ಎಲ್ಲಿ ನಾವು ನಮ್ಮ ಮಾಲ ನಾವು ದುಡಿದು ನಾವು ಬೇಸಂತ ಮಾಲ ನಮಗೆ ಮಾರಾಕ ಹಕ್ಕಿಲ್ಲ, ನಾವು ಎಲ್ಲಿ ತೋರಿಸ್ರಿ ಅಂತ ಸಂದರ್ಭದಾಗ ರೈತರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ರೈತರು ಎಲ್ಲಿ ಬೇಕಾದಲ್ಲಿ ಮಾಲ್ ಮಾಡಬಹುದು. ರೈತರ ಬಗ್ಗೆ ನಾವು ಮಾತಾಡತ್ತಿಲ್ಲ, ವ್ಯಾಪಾರಸ್ಥರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂದ್ರು. ಅದಕ್ಕಾಗಿ ಇವತ್ತ ಒಂದು ನಮ್ಗ ರೈತ ಕುಲಕ್ಕೆ ಸಂತೋಷ ವಿಷಯ ಏನಪ್ಪಾ ಅಂತಂದ್ರ, ಒಂದು ದಿವಸಕ್ಕೂ 500 ಗಾಡಿ ಮಾಲ ತಂದು ಅಲ್ಲಿ ಮಾರುವಂತ ಕೆಲಸ ಈ ಮಾರ್ಕೆಟ್ದಾಗ ಬಂದು ರೈತರು ಹರಾಸ್ಮೆಂಟ್ ಆಗ್ತಿತ್ತು, ಬರೋದು ಮಾಡ್ತಿರು. ನಾವು ಅಲ್ಲೇ ಒಂದು ಪ್ರತ್ಯೇಕ ಜಾಗ ತಗೊಂಡು ನಾವು ಮಾರ್ಕೆಟ್ ನಾವು ರೈತರಿಂದ ರೈತರಿಗಾಗಿ, ಇದರ ನಡುವೆ ಯಾರು ಏಜೆಂಟ್ ಇಲ್ಲ, ಯಾವ ಬ್ರೋಕರ್ ಇಲ್ಲ. ನಾವು ರೈತರಿಂದ ರೈತರು ತಗೋದು, ರೈತರ ನಾವು ಡಿಸ್ಕಸ್ ಮಾಡುವಂತ ಕೆಲಸ ಮಾಡತ್ತು. ಅವರು ಆದೇಶ ಮಾಡ್ಯಾರ, ಒಬ್ಬ ರೈತರು ಇಷ್ಟೇ 200 ಟನ್ ಮಾಡ್ಬೇಕಂತೇಳಿ, ನಾವು 200 ಕ್ವಿಂಟಲ್ ಮಾಡ್ಬೇಕಂತೇಳಿ ಯಾರು ನಾವು ನೋಡ್ರಿ ರೈತರ ನಾವು 220 ಟನ್ ಮಾಲಂತ 10 ಮಂದಿ ರೈತರಿಗೆಲ್ಲ ಒಟ್ಟ ಒಂದೊಂದು ಕ್ವಿಂಟಲ್ ಟನ್ ಮಾರುವಂತ ರೈತರ ಜೊತೆ ರೈತರು ಬೇರೆಯವರು. ಅದಕ್ಕಾಗಿ ನಾವೆಲ್ಲರೂ ಸೇರಿ ಇವತ್ತ ಯಾವುದೇ ಕಾರಣಕ್ಕೂ ನಾವು ಅಲ್ಲೇ ರೈತರಿಗೆ ಅನುಕೂಲ ಆಗುವಂತದ್ದು ನಮ್ಮ ಹೋರಾಟ ಯಾವತ್ತಾದ್ರೂ ರೈತರ ಪರ. ನಾವು ಸರ್ಕಾರ ಪರ ನಮ್ಮದು ಇಲ್ಲ, ಸರ್ಕಾರ ಒಳ್ಳೇದು ಮಾಡ್ತೀವಿ, ಸರ್ಕಾರ ಪರ ಇಲ್ಲ, ಸರ್ಕಾರ ಇರೋದು. ಯಾಕೆ ಈ ಮಾತಾಡ್ತಂದ್ರ ಬರೀ ಎಲ್ಲರೂ APMC ಅಂತ ಇದ್ದಾರೋ. ಬೆಳಗಾವಿ ಜಿಲ್ಲೆಯಲ್ಲಿ 11 APMC ಅದಾವು. ಯಾರು ಬಿಟ್ರೆ ಯಾವ APMC ಆಗೋ ರೈತರ ನೆಲೆ ಇಲ್ಲ. ರೈತರನ್ನ ಅವ್ರು ಇದ್ದಾರೆ, ರೈತರಿಗೆ ಒಂದು ಟಾಯ್ಲೆಟ್ ಇಲ್ಲ. APMC ಸಂಪೂರ್ಣ ಬಂದವ. ಇವ್ರು ಪದೇ ಇವ್ರ ಟೀಮ್ ಹೇಳ್ಕೊಳ್ಳಿ ಅಧಿಕಾರಿಗಳಿಂದ ಬಂದ ಕೆಲಸ. ದಯವಿಟ್ಟು ಅದಕ್ಕನ್ನ ಇದೇ ಮಾನ್ಯ ಶಿವಾನಂದ ಸಾಹೇಬ್ರಿಗೆ ಒಂದು ಮಾತು ಹೇಳಿದನು, APMC ನೀವು ದಯವಿಟ್ಟು ಏನು ಆದೇಶ ಮಾಡಿದ್ರಿ, ಬೆಳಗಾವಿ ಜಿಲ್ಲಾಕ್ಕೆ ಬಂದ ಎಲ್ಲ ತಾಲೂಕು ಅಡ್ಡಾಡಿ ನೀವು ಕುಚ ವಿಚಾರ ಮಾಡಿ ನೀವು ರೈತರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ನೀವು ಈ ಸದ್ಯ ಈಗಾಗಲೇ ಸದ್ಯಕ್ಕೆ ನೀವು ಸಕ್ಕರೆ ಮಂತ್ರಿ ಇದ್ರಿ, ರೈತರ ಮೇಲೆ ಒಂದು ಮಂತ್ರಿ ಇದ್ರಿ ಅನ್ನೋ ಮಾತ್ರ APMC ನಿಮ್ ಕೈಯಾಗೈತಿ. ನೀವು ದಯವಿಟ್ಟು ಅಧಿವೇಶನಕ್ಕಿಂತ ಮುಂಚೆ ಆಚರಿಸಿ ಬರ್ರಿ, ನಮ್ ಜೊತೆ ಅಡ್ಡಾಡ್ರಿ, ನಮ್ಮ ಕಷ್ಟ ನಿಮ್ಗೆ ಹೇಳ್ತು. ಅವತ್ತು ನೀವು ಎಲ್ಲ APMC ಕೊಡುವಂತ ಕೆಲಸ ಮಾಡ್ರಿ. ಇವತ್ತು ನಾವು ರೈತರ ಎಲ್ಲ ಏನಪ್ಪ 15,000 ಜನ ಸೇರಿದ್ದು ರೈತರಿಗೆ ಜಯ ಸಿಕ್ಕತಿ. ರೈತನೇ ರಾಷ್ಟ್ರದ ಬೆನ್ನೆಲುಬು ಹೇಳ್ತಿರಲ್ಲ, ರೈತರು ಸ್ವಾತಂತ್ರ್ಯವಾಗಿ ಬದುಕಂತೇಳಿ ಇವತ್ತು DC ಅವರು ಆದೇಶ ಮಾಡಿದ್ರು. ನಾವು ಸ್ವಾತಂತ್ರ್ಯವಾಗಿ ಬದುಕ್ತು ಅಂತ ಸರ್. ನಾವು ನಾಳೆ APMC ಅವರು ಮಂತ್ರಿಯವರು ಮನವಿ ಹೋಗಿ ಬೆಂಗಳೂರಿಗೆ ಹೋಗಿ ಇವತ್ತು ಅಪಾರ್ಟ್ಮೆಂಟ್ ತಗೋತಾರೆ ಸರ. ನಾಳೆ ಬೆಂಗಳೂರಿಗೆ ಹೋಗಿ ಅವ್ರು ಮನವಿ ಕೊಡ್ತಾ ಇದ್ದೇವೆ. ಯಾಕೆ ಮನವಿ ಕೊಡ್ತಾ ಇದ್ದೇವೆ ಅಂದ್ರೆ, ಬೆಳಗಾವಿ ಜಿಲ್ಲೆ ರಾಜ್ಯದ 2ನೇ ರಾಜ್ಯದಲ್ಲಿದು ಅತಿ ಅಪಾರವಾದಂತ ಜನಸಂಖ್ಯೆ ಹೊಂದಿದಂತ ಈ ಜಿಲ್ಲೆ. ಈ 30 ವರ್ಷದ ಹಿಂದೆ ಈ ಸರ್ಕಾರದವರು ಏನು ಅವಾಗ APMC ಇದಾರಲ್ಲ, ಅವಾಗ ಒಂದು ಜಿಲ್ಲಾ ತುಂಬ ಕೂಡ 1 ಲಕ್ಷ ಜನ 50,000 ಜನ APMC ಮಾಡ್ಯಾರ. ಇವತ್ತು ಸಿಟಿ 20 ಲಕ್ಷ ಜನ ಐತಿ. ಎಲ್ಲಾ ತಾಲೂಕು ಮಂದಿ ಇಲ್ಲಿ ಬರ್ತಾರ. ಇಡೀ ಬೆಳಗಾವಿ ಜಿಲ್ಲೆದಾಗ 40ರಿಂದ 51 ಕೋಟಿ ಜನ ಇದ್ದಂತ ಸಂದರ್ಭದಾಗ ಇವ್ರು ಒಂದೇ ಮಾರ್ಕೆಟ್ ಮಾಡ್ತಾರ. ಸಿಟಿ ಒಳಗೆ 4 ಮಾರ್ಕೆಟ್ ಮಾಡಂತೇಳಿ ನಾವು ಶಿವಾನಂದ ಸರ್ ಮನವಿ ಕೊಡುವಂತ ಕೆಲಸ ಮಾಡ್ತೀವಿ ಸರ್. 100% ಸರ, ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಂಗಿಲ್ಲ. ಇನ್ನು ನಮಗೆ ಸ್ಟೇಜ್ ಸಿಕ್ತಂದ್ರೆ ಮಾತು ನಾವು ಬಾಜಿ ಮಾರ್ಕೆಟ್ ಸಾಹೇಬ್ರು ಮಾರ್ಕೆಟ್ ಯಾರಂತೇಳಿ ನಮಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಅದನ್ನು ಮಾತು ಕೊಟ್ಟಾರು. ನಾವು ಅದನ್ನ ಸರಿ ಪಡ್ಕೊಂಡ ಅಲ್ಲೇ ಕೆಲಸ ಮಾಡುವಂತ ಕೆಲಸ ಮಾಡ್ರಿ. ಇದು ರೈತರಿಗೋಸ್ಕರ ಕೆಲಸ, ಯಾರು ವೈಯಕ್ತಿಕ ಅಲ್ಲ, ಪ್ರೆಸ್ಟೇಜ್ ಸಂಬಂಧ ಅಲ್ಲ. ನಾವು ಉಳಿಬೇಕ್ರಿ, ನಮ್ಮ ಸಂಸಾರ ಉಳಿಬೇಕು. ದೂರಿಂದ ಬಂದಂತ ರೈತರು ಹೊರಗಿನ ಪಾಸ್ ಆದ್ರೆ ಸಿಟಾಗ ಅವ್ರು ಪಾಸ್ ಬಂದ ಅವ್ರು ಯಾರು ಯಾವ ಹಾಯಿಸಿದ್ರು ಅವ್ರು ಕೇಸ್ ಮಾಡೋದಕ್ಕೆ ಅಂತೇಳಿ ನಾವು ಅಲ್ಲಿ ಮಾಡೋದು ಕೆಲಸ ಮಾಡ್ತೀವಿ ಸರ್.